ಕಾರವಾರ ನಗರದ ಹಬ್ಬುವಾಡ ಕೈಗಾ ರಾಜ್ಯ ಹೆದ್ದಾರಿಯ ದುಸ್ಥಿತಿ ವಿರುದ್ಧ ಆಟೋ ರಿಕ್ಷಾ ಚಾಲಕರು ಮತ್ತು ಮಾಲೀಕರು ಶನಿವಾರ ಬೃಹತ್ ಪ್ರತಿಭಟನಾ ಪಾದಯಾತ್ರೆ ನಡೆಸಿ ನಗರಸಭೆ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಮಕ್ಕಳ ಪಕ್ಷದ ರಾಘುನಾಯ್ಕ ಅವರ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ರಸ್ತೆ ದುರಸ್ತಿಗೆ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ಖಂಡಿಸಲಾಯಿತು. ಹಬ್ಬುವಾಡ ಕೈಗಾ ರಸ್ತೆ ಕೈಗಾ ನ್ಯೂಕ್ಲಿಯರ್ ಪ್ರಾಜೆಕ್ಟ್, ರೈಲ್ವೆ ನಿಲ್ದಾಣ ಮತ್ತು ಕೆಇಬಿ ಕಚೇರಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಮಾರ್ಗವಾಗಿದ್ದು, ಕಳೆದ 1.5 ತಿಂಗಳಿನಿಂದ ರಸ್ತೆ ದುಸ್ಥಿತಿಯಿಂದ ಸಂಚಾರ ಕಷ್ಟವಾಗಿದೆ. ಮೊದಲಿನ ಹೋರಾಟದ ವೇಳೆ ನಗರಸಭೆ ಆಯುಕ್ತರು 5 ದಿನದಲ್ಲಿ ದುರಸ್ತಿ ಮಾಡುವೆವು ಎಂದು ಭರವಸೆ ನೀಡಿದ್ರು. ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಮತ್ತೊಮ್ಮೆ ರಸ್ತೆಗೆ ಇಳಿದ್ರು. ರಸ್ತೆ ಹಾಳು ಪರಿಸ್ಥಿತಿಯಿಂದ ವಿದ್ಯಾರ್ಥಿಗಳು, ಹಿರಿಯರು, ಚಾಲಕರು ಮತ್ತು ಸಣ್ಣ ಮಕ್ಕಳು ದಿನನಿತ್ಯ ಬಿದ್ದು ಗಾಯಗೊಳ್ಳುವ ಘಟನೆಗಳು ಹೆಚ್ಚಾಗಿವೆ. ಈ ರಸ್ತೆಯಲ್ಲಿ ಓಡಿಸಿದ್ರೆ 2-3 ದಿನಕ್ಕೊಮ್ಮೆ ರಿಪೇರಿ ಮಾಡಬೇಕಾದ ಪರಿಸ್ಥಿತಿ. ಜೀವನ ನಿರ್ವಹಣೆಗೆ ನಾವು ಸಾಲ ಮಾಡಿದ್ದೇವೆ, ತೆರಿಗೆ ಪಾವತಿಸುತ್ತಿದ್ರೂ ನಮ್ಮ ನೋವನ್ನ ಕೇಳುವವರಿಲ್ಲ ಎಂದು ಪ್ರತಿಭಟನಾಕಾರರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಪ್ರತಿಭಟನೆಯ ಬೆನ್ನಲ್ಲೇ ನಗರಸಭೆ ಅಧಿಕಾರಿಗಳು ರಾತ್ರಿ ವೇಳೆಯಲ್ಲೇ ಪ್ಯಾಚ್ ವರ್ಕ್ ಕೈಗೊಂಡಿದ್ದಾರೆ. ಆದರೆ ಕಳೆದ ವರ್ಷವೂ ಹೀಗೆ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡಿದ ಕಾಮಗಾರಿ ಮಳೆಗಾಲದಲ್ಲೇ ಹಾಳಾಗಿದೆ. ನಮಗೆ ಪ್ಯಾಚ್ ವರ್ಕ್ ಬೇಡ, ಸಂಪೂರ್ಣ ಹೊಸ ರಸ್ತೆ ಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ರು. ಈ ಹಬ್ಬುವಾಡ ರಸ್ತೆ ನಿಮಗೆಲ್ಲ ಗೊತ್ತಿದೆ. ನೀವು ಯಾಕಂದರೆ ಕಮಿಷನರು ನೀವು ಆ ರಸ್ತೆಯಲ್ಲಿ ತಿರುಗ್ತಿರೋ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ನಾವಂತೂ ತಿರುಗ್ತೇವೆ. ಯಾಕೆ ನೋಡ್ತೀವಿ ಅಂದರೆ ಅಲ್ಲಿ ಏನಾದ್ರು ಜನಸಾಮಾನ್ಯರಿಗೆ ಏನಾರು ಚಿಕಿತ್ಸೆ ಕೊಡಬೇಕಾದ್ರೆ ರಿಕ್ಷಾ ಡ್ರೈವರು ನಾವೇನಾದ್ರು ನಮ್ಗೆ ಫೋನ್ ಮಾಡಿದ್ರೆ ನಾವು. ಆದರೆ ಸರ್ ಎಷ್ಟು ಹದಿಗೆಟ್ಟಿದೆ ರಸ್ತೆ ಅದು. ಇವತ್ತು ನೋಡಿ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಸ್ಪೀಕರ್ ಅವರು ಒಂದು ರಸ್ತೆಯಲ್ಲಿ ಬೆಂಗಳೂರು ರಸ್ತೆಯಲ್ಲಿ ಹೊಂಡದಲ್ಲಿ ಬಿದ್ದಾಗ ಇಡೀ ರಾಜ್ಯ ಇಡೀ ದೇಶದಲ್ಲಿ ಇಲ್ಲಿ ದಿವಸಕ್ಕೆ ಒಂದು 15ರಿಂದ 20 ಜನ ಬೀಳ್ತಾರೆ. ಪಾಪ ಮಕ್ಕಳು ಬೀಳ್ತಾರೆ, ಹೋಗ್ತಾರೆ, ಮತ್ತು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾರೆ. ಪಾಪ ಅವ್ರಿಗೂ ಅಷ್ಟಿಗೆ ಅವ್ರು ಹೋಗ್ತಾರೆ. ಇವತ್ತು ರಿಕ್ಷಾ ಚಾಲಕರು ಮಾಲಕರು ತಮ್ಮ ಮಕ್ಕಳಿಗೆ ಅದೇ ದುಡಿಮೆಯಿಂದ ಏನು ರಿಕ್ಷಾ ಚಾಲಕರು ರಿಕ್ಷಾ ಏನು ಲೋನ್ ತಗೊಳ್ತಾರೆ ಅದೇ ದುಡಿಮೆಯಿಂದ ದುಡ್ಡು ಬರ್ತದೆ. ಆ ದುಡ್ಡಿಂದ ಮಕ್ಕಳ ವಿದ್ಯಾಭ್ಯಾಸ ಅವರ ಒಂದು ಏನು ಮನೆ ಏನು ಸಾಮಗ್ರಿ ಅದರಿಂದನೇ ತಗೊಂಡ್ಬರ್ತಾರೆ. 3 ದಿವಸಕ್ಕೆ ಅವ್ರ ರಿಕ್ಷಾನ ಹಾಳಾಗ್ತಾ ಇದೆ. ಲೋನ್ದವರು ಬಿಡ್ತಾ ಇಲ್ಲ ಅವರಿಗೆ. ಲೋನ್ದವರು ಮನೆ ಹತ್ರ ಬಂದ್ಕೊಂಡು ಇಲ್ಲ ಮೇಲೆ ಕೇಸು ಕೂಡ ಹಾಕಿಟ್ಟಿದ್ದಾರೆ ರಿಕ್ಷಾ ಡ್ರೈವರ್ ಮೇಲೆ. ಅದಕ್ಕಾಗಿ ನಾವು 1.5 ತಿಂಗಳ ಹಿಂದೆ ರಿಕ್ಷಾ ಚಾಲಕರು ಮಾಲಕರು ಹೋರಾಟ ಮಾಡಿ. ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ಪ್ರತಿಕ್ರಿಯೆ ನೀಡುತ್ತಾ, ಕಾರವಾರ ಹಬ್ಬುವಾಡ ಬಾಂಡಿಶಿಟ್ಟ ರಸ್ತೆ ಪಿಡಬ್ಲ್ಯೂಡಿ ವ್ಯಾಪ್ತಿಯಲ್ಲಿದ್ದು ಸೆಪ್ಟೆಂಬರ್ನಲ್ಲಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಮಳೆಯಿಂದ ಕಾಮಗಾರಿ ವಿಳಂಬವಾಗಿದೆ. ಜನರ ತೊಂದರೆ ಕಡಿಮೆ ಮಾಡಲು ನಗರಸಭೆಯಿಂದ ತಾತ್ಕಾಲಿಕ ಪ್ಯಾಚ್ ವರ್ಕ್ ಮಾಡಲಾಗಿದೆ ಎಂದರು. ನಿಮ್ಮ ಹತ್ರ ನಾವು ಒಂದು ಮನವಿಯನ್ನು ಇಟ್ಟಿದ್ದೇವೆ. ಈ ಸಲ ರಾಘು ಅವರು ಯಾವ್ಯಾವ ನಮ್ಗೆ ಕಾಲ್ ಮಾಡಿದ ಸಿಲೆಕ್ಟೆಡ್ ವರ್ಕ್ ಇದೆ. ಅದರಲ್ಲಿ ನೀವು ಸಂಬಂಧಪಟ್ಟಿದ್ದ ಇಲಾಖೆಯಲ್ಲಿ ಇನ್ನೂ ತನಕ ತಾವು ಕೇಳಲಿಲ್ಲ. ಒಂದು ವಿಷಯ ನಾವು ಹೇಳಬೇಕಂದ್ರೆ, ನಾವು 3 ಸಲ ಆಯಿತು ಪ್ರತಿ ವರ್ಷ ಹಬ್ಬ ಏನು ಬಂದ ನಂತರ ನಾವು ಪ್ಯಾಚ್ ವರ್ಕ್ ಮಾಡ್ತೀವಿ. ಯಾಕಂದರೆ ಒಂದು ಕೆಲಸ ಕಾಮಗಾರಿ ಅಂದು ಪ್ರಾರಂಭ ಆಯ್ತಂತ ಒಂದು PWD ಆಗಲಿ ನಗರಸಭೆ ಆಗಲಿ PWDಯಿಂದ 1-2 ಕೋಟಿಗೆ ಅನುದಾನ ಇದೆ ಆ ರೋಡಿಗೆ ಒಂದು ಸಲ ಟೆಂಡರ್ ಆದ ನಂತರ ಮತ್ತೆ ಪುನಃ ನಾವು ನಗರಸಭೆಯಿಂದ ಆ ರೋಡಿಗೆ ಖರ್ಚು ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಾವು ಅವರಿಗೆ NOC ಕೊಟ್ಬಿಟ್ಟಿದ್ದಾರೆ. ಯಾರಿಗೆ PWD ಇದ್ದವರಿಗೆ. ತಾವು PWD ಹತ್ರ 1 ದಿವಸ ಕೂಡ ಕೇಳಲಿಲ್ಲ ಯಾಕಾಗಬೇಕಂತ. ಈ ಕೆಲಸ ಅಮಾಶ್ರೀ ಗ್ರೂಪ್ ನಾವು ಡಾಕ್ಯುಮೆಂಟ್ಸ್ ಕೊಡ್ತಾ ಇದ್ವಿ. ಅಲ್ಲ ಈಗ ಹೇಳಿದ್ರು ಸ್ಟಾರ್ಟ್ ಮಾಡೋದು ಅವರು ಗೋಲ್ಡನ್ ಬೇಕರಿಯಿಂದ ನಾವು ಮಾಡೋದು. आज आम्ही सिमेंट घातल्यानंतर त्याच्यावर रोडावर गाडी आहे. एक रोड बंद करून कोणी तर ऐकून असा पाऊस पडला आपण नोव्हेंबरात रोड करताना नोव्हेंबरात आज मी सांगता PWD ची तुम्ही माहिती देता. आज ನಗರಸಭೆ ಆಯುಕ್ತ ಜಗದೀಶ್ ಹುಲಿಗೆಜ್ಜೆ ಮಾಹಿತಿ ನೀಡುತ್ತಾ, ಈ ರಾಜ್ಯ ಹೆದ್ದಾರಿಯ ನೂತನ ನಿರ್ಮಾಣಕ್ಕೆ 15 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಗೊಂಡಿದೆ. ಜಿಕೆ ರಾಮ್ ಕನ್ಸ್ಟ್ರಕ್ಷನ್ ಕಂಪನಿ ಕಾಮಗಾರಿ ಕೈಗೊಳ್ಳಲಿದೆ. ಮಳೆಗಾಲ ಮುಗಿದ ಕೂಡಲೇ ಕಾಮಗಾರಿ ಆರಂಭವಾಗಲಿದೆ ಎಂದರು. ಈ ದೊಡ್ಡ ರಸ್ತೆ ಇರೋದ್ರಿಂದ ಮೇಂಟೆನೆನ್ಸ್ PWD ಅಂತಾನೆ ಮಾಡ್ತಾ ಬರ್ತಾರೆ. ಈಗಾದರೂ ಕೂಡ PWD ಈಗಾಗಲೇ ಸಿಲೆಕ್ಟೆಡ್ ಇಲ್ಲಿಂದ ಕೈಗಾವರೆ 15 ಕೋಟಿ ಪ್ರಾಜೆಕ್ಟ್. ಅದರಲ್ಲಿ ನಮಗೆ ಕಾಮಗಾರಿಗೆ ರಸ್ತೆ ಆಗಿದೆ. ಅಲ್ಲಿಂದ ನೆಕ್ಸ್ಟ್ ಸಿಲೆಕ್ಟೆಡ್ ಸಿಟಿ ಮುಗಿವರೆಗೂ ಪೂರ್ಣ ತಗೊಂಡು ಹೊಸ ರೋಡನ್ನೇ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳಿ ಜಿಕೆ ರಾಮರಿಗೆ ಟೆಂಡರ್ ಆಗಿದೆ. ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ನಿಂತ ಅವ್ರು ಮಾಡ್ಕೊತಾರೆ, ಡಿಪಾರ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಟೆಂಡರ್ ಆಗಿದೆ. ವರ್ಕ್ ಆರ್ಡರ್ ಇಶ್ಯೂ ಮಾಡಿದ್ರೆ ಕಾಂಟ್ರಾಕ್ಟ್ ಹೆಸರು ಜಿಕೆ ರಾಮ್ ಅಂತ ಕ್ಲಿಯರ್ ಇದೆ. ಈಗ ವರ್ಕ್ ಆರ್ಡರ್ ತೊಗೊಂಡು ಈಗ ಯೂಶಲಿ ಮಳೆ ಇದ್ದಾಗ ಮಾಡಲ್ಲ ಯಾರು. ಒಂದು ಮೆಷಿನರಿ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡ್ರು ಅಂತಂದ್ರೆ ಫುಲ್ ಫ್ಲೆಜ್ ಮಾಡ್ಕೊಂಡು ಹೋಗ್ತಾರೆ. ಟೈಮ್ ಬಿಂಗ್ ಇವ್ರಿಗೆ ಏನು ಮಾಡಿದ್ವಿ ಅಂತಂದ್ರೆ ಇದು 3ನೇ ಸಲ ನಾವು ಪ್ಯಾಚ್ ಹಬ್ಬ ಬಂತು ಗಣೇಶ ಚತುರ್ಥಿ ಆಯಿತು, ದಸರಾಕಾಯ್ತು, ಪ್ಯಾಚ್ ನಾನು ಮಾಡಿಸ್ತಾ ಮೊನ್ನೆ ಆದರೂ ಇವೆಲ್ಲ ಬಂದಾಗ ಒಂದು 10 ಜನ ಬಂದಾಗ ಪ್ಯಾಚ್ ಮಾಡಿಸ್ತಾ ಇದೀವಪ್ಪ ಅಂತ ಹೇಳಿದ್ವಿ. ಟೈಮಿಂಗ್ ನೋಡಿರಿ 1 ದಿನ ಡಿಲೇ ಆಯಿತು.
ನೀವು ನಾವು ಸ್ಟ್ರೈಕ್ ಹೇಳ್ತೀವಿ ಅಂತೇಳಿ ಮಾಡಿದ್ರಿ ಅಂತ ಹೇಳ್ತಾರೆ. ಅದರೊಳಗೆ ತಾವು ಬಂದವ್ರು ಅಷ್ಟು ಮಾತಾಡ್ಲಿಕ್ಕೆ ಇರಲಿಲ್ಲ ಅವ್ರು ಯಾರು. ಅವ್ರಿಗೆ ಹೇಳಿಬಿಟ್ಟಿದ್ದೆ ನಾನು ದೀಪಾವಳಿ ಹಬ್ಬಕ್ಕಿಂತ ಮುಂಚೆ ನಾನು ಪ್ಯಾಚ್ ವರ್ಕ್ ಮಾಡಿಸ್ಕೊಡ್ತೀನಪ್ಪ ಅಂತ. ಅದ್ರ ಪ್ರಕಾರ ಏನಿಲ್ಲ ಮೊನ್ನೆ ಸ್ಟಾರ್ಟ್ ಆಗಬೇಕಾಗಿತ್ತು, ನಿನ್ನೆ ರಾತ್ರಿ ಸ್ಟಾರ್ಟ್ ಮಾಡಿದೆ. ಮೊನ್ನೆ ಡೇ ಟೈಮ್ನಲ್ಲಿ ಸ್ಟಾರ್ಟ್ ಮಾಡಬೇಕಾದಾಗ ಟ್ರಾಫಿಕ್ ಇಷ್ಟಿತ್ತಲ್ಲ ನಾವು ಕಂಟ್ರೋಲ್ ಆಗಲಿಲ್ಲ. ನಿನ್ನೆ ರಾತ್ರಿ 3 ಗಂಟೆವರೆಗೂ ಪ್ಯಾಚ್ ವರ್ಕ್ ಮಾಡಿದ್ದೆ. ಮುಂದೆ ಇದಕ್ಕಿಂತ ಮುಂಚೆ 2 ಸಲ ಪ್ಯಾಚ್ ವರ್ಕ್ ಮಾಡಬೇಕಾದ್ರೆ ಡೇ ಟೈಮ್ನಲ್ಲಿ ಮಾಡಬೇಕಾದ್ರೆ ನಮ್ಗೆ ಏನು ಸಫರ್ ಆದ್ವಿ ಅಂತಂದರೆ ಇದೇ ಆಟೋದಲ್ಲಿ ಯಾರು ನಿಂತಿರಲಿಲ್ಲ. ಹಂಗೆ ಮೈ ಮೇಲೆ ಬರ್ತಿರ್ತಾರೆ, ತಮ್ಮ ಡ್ಯೂಟಿ ತಾವು ಹೋಗ್ತಿರ್ತಾರೆ. ಬಟ್ ನಮ್ಗೆ ಕಂಟ್ರೋಲ್ ಆಗಲ್ಲ ಅನ್ನೋದು ಉದ್ದೇಶಕ್ಕೆ ನೈಟ್ ಮಾಡ್ತಾ ಇದ್ರು. ಮತ್ತು ಆ ರೀತಿ ಎಲ್ಲ ಮಾಡ್ಕೊಂಡು ಮೇಜರ್ ವರ್ಕ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅವ್ರು ಮಾಡಿಕೊಡ್ತಾ ಇದ್ದಾರೆ. ಈಗ ಹೈವೇ ಅಥಾರಿಟಿ ಅಂತ ಈಗ ಸ್ಟಾರ್ಟ್ ಮಾಡ್ತಾರೆ. ವರ್ಕ್ ಆರ್ಡರ್ ಇದೆ, ಲೆಟರ್ ಕೂಡ ಇದೆ, ಟೆಂಡರ್ ಆನ್ಲೈನ್ಗೆ ಟೆಂಡರ್. ಟೋಟಲ್ ಪ್ಲೆಜ್ ಇದೆ ಸರ್. ರೂಲ್ 32 ಕಿಲೋಮೀಟರ್ದು ಸಿಲೆಕ್ಟೆಡ್ ಪ್ಲೆಜ್ ಇದೆ. ಸಿಲೆಕ್ಟೆಡ್ ಒಳಗೆ ನಮ್ಮದು ನಮ್ಮ ಸಿಟಿ ಲಿಮಿಟ್ ಮಾಡಿಕೊಂಡ್ರು. ಕಾರವಾರ ಸದಾಶಿವಗಡದ ಜೈ ದುರ್ಗಾಮಾತಾ ಸೌಹಾರ್ದ ಸಂಘದ 54 ಕೋಟಿ ರೂಪಾಯಿ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯನ್ನ ಬಂಧಿಸಿರುವುದಾಗಿ ಹಾಗೂ ಗ್ರಾಹಕರ ಹಣ ಮರಳಿಸಲು ಕ್ರಮ ಕೈಗೊಳ್ಳುವುದಾಗಿ ಸಿಒಡಿ ಅಧಿಕಾರಿಗಳು ಭರವಸೆ ನೀಡಿದರೆಂದು ಸಾಮಾಜಿಕ ಹೋರಾಟಗಾರ ಡಾಕ್ಟರ್ ಗಜೇಂದ್ರ ನಾಯ್ಕ್ ತಿಳಿಸಿದ್ದಾರೆ. ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿ ನಡೆಸಿದ ಅವರು, ಸಂಘದ ಮುಖ್ಯಸ್ಥ ಲಿಂಗರಾಜು ಕಲ್ಗುಟ್ಕರ್ ಕಳೆದ 3 ತಿಂಗಳಿನಿಂದ ನಾಪತ್ತೆಯಾಗಿದ್ರು. ಗ್ರಾಹಕರು ಅನೇಕ ಮನವಿ ಹಾಗೂ ಪ್ರತಿಭಟನೆಗಳ ಬಳಿಕ ಪ್ರಕರಣವನ್ನ ಸಿಒಡಿ ವಿಶೇಷ ಘಟಕಕ್ಕೆ ಹಸ್ತಾಂತರಿಸಲಾಯಿತು. ಇದೀಗ ಸಿಒಡಿ ಅಧಿಕಾರಿಗಳು ಆರೋಪಿಯನ್ನ ಬಂಧಿಸಿ ತನಿಖೆ ಮುಂದುವರಿಸಿದ್ದಾರೆ ಎಂದರು. ಆರೋಪಿಯ ಹಣ ಹಾಗೂ ಆಸ್ತಿ ವಿವರ ಸಂಗ್ರಹಣೆ ನಡೆಯುತ್ತಿದ್ದು, ವಂಚಿತ ಠೇವಣಿದಾರರ ಸಭೆಯ ವೇಳೆ ಅಧಿಕಾರಿಗಳು ಹಣ ಮರಳಿಸುವ ಭರವಸೆ ನೀಡಿದ್ದಾರೆ. ಠೇವಣಿದಾರರು ತಮ್ಮ ಠೇವಣಿ ಹಾಗೂ ಆಧಾರ್ ಮಾಹಿತಿಯನ್ನ ಚಿತ್ತಾಕುಲ ಪೊಲೀಸ್ ಠಾಣೆಯಲ್ಲಿ ಸಲ್ಲಿಸಲು ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಹೇಳಿದರು. ಮುಖ್ಯಮಂತ್ರಿ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಜೊತೆಗೆ ಮಾಧ್ಯಮದ ಸಹಕಾರಕ್ಕಾಗಿ ಅವರು ಧನ್ಯವಾದ ವ್ಯಕ್ತಪಡಿಸಿದ್ರು. ಕಾರವಾರ ಅರ್ಬನ್ ಬ್ಯಾಂಕ್ ಹಾಗೂ ಸದಾಶಿವಗಡ ಆಶ್ರಯ ಬ್ಯಾಂಕ್ಗಳ ಗ್ರಾಹಕರು ಇನ್ನೂ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಇತ್ತೀಚಿನ ದಿನದಲ್ಲಿ ಸೌಹಾರ್ದ ಬ್ಯಾಂಕ್ಗಳ ಮೂಲಕ ವಂಚನೆ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಸರ್ಕಾರ ಇಂತಹ ಬ್ಯಾಂಕುಗಳಿಗೆ ಮಾನ್ಯತೆ ನೀಡುವಾಗ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಡಾಕ್ಟರ್ ಗಜೇಂದ್ರ ನಾಯ್ಕ್ ಆಗ್ರಹಿಸಿದ್ದಾರೆ. ಟ್ರೇಡ್ ಕೋಆಪರೇಟಿವ್ ಸೊಸೈಟಿಯಿಂದ ವಂಚಿತರಾದ ಗ್ರಾಹಕರಲ್ಲಿ ನಾನು ಕೂಡ ಒಬ್ಬ. ಮಾನ್ಯರೇ, ಈ ಹಿಂದಿನ 5 ತಿಂಗಳಿಂದ ನಾವು ಸತತವಾಗಿ ಎಲ್ಲ ಗ್ರಾಹಕರು, ವಂಚಿತ ಗ್ರಾಹಕರು ಒಂದು ಕಡೆಯಾಗಿ ಸುಮಾರು 600 ಗ್ರಾಹಕರು 54 ಕೋಟಿ ರೂಪಾಯಿ ವಂಚನೆ ಆಗಿದೆ. 3 ತಿಂಗಳಿಂದ ಈ ಲಿಂಗರಾಜ್ ಪುತ್ತು ಕಲ್ಗುಟ್ಕರ್ ನಾಪತ್ತೆ ಆಗಿರ್ತಾರೆ. ಅವರು ಎಲ್ಲ ಹಣವನ್ನು ಎಲ್ಲಿಟ್ಟಿದ್ದಾರೆ ಏನು ಗೊತ್ತಿಲ್ಲ. ಜನರು ಅನಾಥರಾಗಿ ಓಡಾಡುತ್ತಿರುವಾಗ ಈ ಜಿಲ್ಲಾಡಳಿತವಾಗಲಿ, ಈ ಪೊಲೀಸ್ ಇಲಾಖೆ ಹಾಗೂ ಎಲ್ಲ ಇಲಾಖೆಯವರ ಸಹಯೋಗದಲ್ಲಿ ಈ ಬೆಂಗಳೂರಿನ CBI ಈ ತಂಡ ಈ ಸದ್ಯ 3 ದಿವಸ ಹಿಂದೆ ಅವರನ್ನು ಅರೆಸ್ಟ್ ಮಾಡಿ ತಂದು ಇಲ್ಲಿ ಸದಾಶಿವಗಡದಲ್ಲಿ ಅವರ ಆಸ್ತಿಗಳನ್ನೆಲ್ಲವನ್ನು ತನಿಖೆ ಮಾಡುತ್ತಿದ್ದಾರೆ. ಮತ್ತು ನಮ್ಮ ಗ್ರಾಹಕರನ್ನು ಉದ್ದೇಶಿಸಿ ಅವರು ಬಹಳ ಒಂದು ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಏನಂತ ಹೇಳಿದ್ರೆ, ನಿಮ್ಮ ಎಲ್ಲ ಏನು ಹಣ ಇಟ್ಟಿದ್ದೀರಿ ಅದೆಲ್ಲ ಪೈಸೆ ನಿಮಗೆ ಸಿಗೋದು. ಯಾಕಂದ್ರೆ ನಾವು ಎಲ್ಲ ಅವರ ಆಸ್ತಿಗಳನ್ನು ತನಿಖೆ ಮಾಡಿದ್ದೇವೆ, ನಿಮ್ಗೆ ಸಿಗ್ತಾರೆ, ನೀವು ಶಾಂತವಾಗಿರಲಿ, ಆದಷ್ಟು ಬೇಗ ನಿಮ್ಮ ಕೊಡುವ ಒಂದು ವ್ಯವಸ್ಥೆಯನ್ನು ಮಾಡುವ ಅಂತ ಹೇಳಿದ್ದಾರೆ. ಆ ಬಗ್ಗೆ ನಾವು ನಮ್ಮ ಜಿಲ್ಲಾಡಳಿತಕ್ಕಾಗಿ, ನಮ್ಮ ವರಿಷ್ಠ ಪೊಲೀಸಾಧಿಕಾರಿಗಳಿಗೆ ಹಾಗೂ ತಹಶೀಲ್ದಾರ್ಗೆ ಹಾಗೂ ಎಲ್ಲ ನಮ್ಮ ಮಾನ್ಯ ವಿಶ್ವೇಶ್ವರ ಕಾಗೇರಿಗೂ ಕೂಡ ಅವರಿಗೂ ನಾವು ನಿವೇದನೆ ಕೊಟ್ಟಿದ್ದೀವಿ. ಇವರು ರಾಜೇಂದ್ರ ನಾಯ್ಕರು ಕೂಡ ಬಿಜೆಪಿ ಹಿಂದುಳಿದ ಅಧ್ಯಕ್ಷ ಅವರಿಗೂ ಕೊಟ್ಟಿದ್ದೀವಿ. ಎಲ್ಲರೂ ನಮ್ಮನ್ನು ಬೇಕಾದಷ್ಟು ಜನ ನಮಗೆ ಸಹಕಾರ ಮಾಡಿದರೆ ಅವರು ಎಲ್ಲರ ಪರಿಶ್ರಮದಿಂದ ಹಾಗೂ ಎಲ್ಲ ಈ ಗ್ರಾಹಕರ ಒಂದು ಪರಿಶ್ರಮದಿಂದ ನಮಗೆ ಒಂದು ಸಾಧಾರಣ ನ್ಯಾಯ ಸಿಗುವಂಥ ಒಂದು ಭರವಸೆ ಸಿಕ್ಕಿದೆ. ಮತ್ತು ಎಟ್ ದ ಸೇಮ್ ಟೈಮ್ ಅವ್ರು ಏನು ಹೇಳಿದ್ರು CBI ಅವರು ನಮಗೆ ಈ ಎಷ್ಟು ಹಣ ಯಾರ್ಯಾರು ಹೋಗಿದೆ ಎಲ್ಲ ಲೆಕ್ಕಪತ್ರಗಳನ್ನು, ಅದು ಏನು FD ಉಳ್ಬೋದು ಅಥವಾ RD ಉಳ್ಬೋದು, ಮತ್ತೆ ಉಳ್ಬೋದು, SB ಉಳ್ಬೋದು, ಎಲ್ಲ ಪತ್ರಿಕೆ ಡಿಪಾಸಿಟ್ ಸ್ಲಿಪ್ಗಳನ್ನು ಜೆರಾಕ್ಸ್ ಮಾಡಿಸಿ ಆಧಾರ್ ಕಾರ್ಡ್ನೊಂದಿಗೆ ಆ ಪರ್ಟಿಕ್ಯುಲರ್ ನಮ್ಮ ಸದಾಶಿವಗಡ ಪೊಲೀಸ್ ಠಾಣೆಯಲ್ಲಿ ಒಂದು ಕೌಂಟರ್ನ ಓಪನ್ ಮಾಡಿಸಿ ಎಲ್ಲರನ್ನೂ ಅಲ್ಲಿ ತುಂಬಿಸ್ಲಿಕ್ಕೆ ಹೇಳಿದ್ದಾರೆ. ಅದೇ ಪ್ರಕಾರ ನಾವೆಲ್ಲ ಗ್ರಾಹಕರು ಹೋಗಿ ಏನಿದ್ದಾರೆ ಇದನ್ನು ತುಂಬ್ತಾ ಇದ್ದೇವೆ, ಫಾರ್ಮ್ ಅನ್ನು ತುಂಬ್ತಾ ಇದ್ದೇವೆ. ಇದರಿಂದ ಒಂದು ಭರವಸೆ ಮೂಡಿದೆ ನಮಗೆ ಅಂತ ಹೇಳಿ ಗವರ್ಮೆಂಟ್ಗೆ, ಇಲ್ಲಿ ನಮ್ಮ ಹಣ ನಮಗೆ ಸಿಗುವುದು ಅಂತ ಹೇಳಿ. ಆದರೆ ಹಣ ಸಿಕ್ಕಿದ್ರು ಕೂಡ ನಮ್ಮ ಒಂದು ರಿಕ್ವೆಸ್ಟ್, ಇನ್ನು ಮುಂದೆ ಇಂತಹ ಒಂದು ಸೌಹಾರ್ದ ಕೋಆಪರೇಟಿವ್ ಒಳಗೆ ಜನರು ಹಣ ಇಡುವಾಗ ವಿಚಾರ ಮಾಡ್ಕೊಂಡು ಇರಬೇಕು. ಯಾಕಂದ್ರೆ ನಾವೇನು ಕಷ್ಟಪಟ್ಟಿದ್ದೇವೆ ಅದು ಹೇಳಿ ಉಪಯೋಗಿಲ್ಲ. ಹಾಗೆ ಇಷ್ಟು ಒಂದು ವೇಳೆ ಗವರ್ಮೆಂಟ್ ಅವ್ರಿಗೆ ಕೊಡೋದಿದ್ರು ಕೂಡ ಪರ್ಮಿಟ್ ಕೊಡೋದಿದ್ರು ಕೂಡ ಒಂದು ಎಷ್ಟು ಈ ಬ್ಯಾಂಕ್ ಮುಳುಗಿ ಹೋದ್ರು ಕೂಡ ಅಟ್ಲೀಸ್ಟ್ 1 ತಿಂಗಳ ಒಳಗೆ ಪರಿಹಾರ ಹಣ ಸಿಗಬೇಕು ಅಂತ ವ್ಯವಸ್ಥೆ ಆಗಬೇಕು. ಇಲ್ಲದಿದ್ದರೆ ಜನರ ಮುಂದೆ ಬಹಳ ಕಷ್ಟ. ಇಂತಹ ಬ್ಯಾಂಕ್ಗಳನ್ನು ನಂಬುವುದು ಬಹಳ ಕಷ್ಟ. ಆದ್ರೆ ಸರ್ಕಾರಕ್ಕೆ ನಮ್ಮ ಒಂದೇ ಒಂದು ವಿನಂತಿ, ಇಂತಹ ಬ್ಯಾಂಕ್ಗಳು ಪರ್ಮಿಷನ್ ಕೊಡುತ್ತಿದೆ, ಬಹಳ ಕಠಿಣವಾದ ಒಂದು ಕೆಲವು ರೂಲ್ಸ್ ಗಳನ್ನು ಫಾಲೋ ಮಾಡಿಕೊಂಡೇ ಅವರಿಗೆ ಕೊಡಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ದೊಡ್ಡಣ್ಣವರ್, ಸಾಯಿನಾಥ್ ಮೇತ್ರಿ, ಪ್ರಕಾಶ್ ಶೆಟ್ಟಿ, ವಿನಾಯಕ್ ಚಿಪ್ಕರ್, ಸಂತೋಷ್ ಕದಂ, ಸಾಯಿನಾಥ್ ತಾಮ್ಸೆ, ಖಲೀಲ್ ಖಾದಿ, ಮೊಹಮ್ಮದ್ ಹುಸೇನ್, ಚಂದ್ರಕಲಾ ವೆರ್ಣೇಕರ್, ಶೈಲಾ ಕಲ್ಗುಟ್ಕರ್, ಅಬಿಯಾ ಶೇಖ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಕಾರವಾರ ನಗರದ ಕುಟಿನೂರ್ ರೋಡ್ನಲ್ಲಿದ್ದೇವೆ. ಕುಟಿನೂರ್ ರೋಡ್ ಎಂದ ತಕ್ಷಣ ನೆನಪಾಗೋದೆ ಹೆಸರಾಂತ ಆಭರಣ ಮಳಿಗೆಯಾದ ಸ್ವಾಗತ್ ಜುವೆಲರ್ಸ್. ನಾವಿವತ್ತು ನಿಮಗೆ ಸ್ವಾಗತ್ ಜುವೆಲರ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ವೆಲ್ಕಮ್ ಟು ಸ್ವಾಗತ್ ಜುವೆಲರ್ಸ್.
ಸ್ವಾಗತ್ ಜುವೆಲ್ಲರ್ಸ್ಗೆ ಬಂದಾಗ ಸಿಗೋದು ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಜಸ್ಟ್ ಜ್ಯುವೆಲರಿ ಅಲ್ಲ, ಫೀಲಿಂಗ್ ಗುಡ್ ಫ್ಯಾಕ್ಟರ್. ಇನ್ನ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಟ್ರೆಡಿಷನಲ್ ಇಂದ ಹಿಡಿದು ಮಾಡರ್ನ್ ವರೆಗೂ ಎಲ್ಲಾ ತರಹದ ಡಿಸೈನ್ಸ್ ಲಭ್ಯವಿದೆ. ಇನ್ನ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಸ್ವಾಗತ್ ರವರ ಬಳಿ ಸಿಲ್ವರ್ ಆರ್ಟಿಕಲ್ ಸಹ ಲಭ್ಯವಿದೆ. ಬೇರೆ ಬೇರೆ ವೆರೈಟಿ ಡಿಸೈನ್ ಸಹ ಇದೆ. ಮನೆ ಬಳಕೆಗೆ, ಉಡುಗೊರೆ ನೀಡಲು, ಕಾರ್ಪೊರೇಟ್ ಗಿಫ್ಟಿಂಗ್ ಮತ್ತು ಫೆಸ್ಟಿವ್ ಕಲೆಕ್ಷನ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಮತ್ತೆ ನಿಮ್ಗೆ ಬೇಕಾದ್ರೆ ಅವರು ಕಸ್ಟಮೈಸೇಷನ್ ಸಹ ಮಾಡಿಕೊಡ್ತಾರೆ. ಲೈಟ್ ವೇಟ್ ಜ್ಯುವೆಲರಿ ಕಲೆಕ್ಷನ್ ಅಂತೂ ತುಂಬಾನೇ ಸೂಪರ್ ಆಗಿತ್ತು. ಚೋಕರ್ ಜಸ್ಟ್ 5 ಗ್ರಾಮ್, ಇಯರಿಂಗ್ಸ್ 2 ಗ್ರಾಮ್ ಮತ್ತೆ ಈ ಬ್ಯೂಟಿಫುಲ್ ಟೆಂಪಲ್ ಸೆಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇನ್ನ ಕಸ್ಟಮರ್ ಸರ್ವಿಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ನಿಮ್ಗೆ ಪರ್ಸನಲ್ ಗೈಡೆನ್ಸ್ ಕೂಡ ಕೊಡ್ತಾರೆ, ಕ್ಲಾರಿಟಿ ಕೊಡ್ತಾರೆ, ವಿಚ್ ಇಸ್ ದ ಟ್ರಸ್ಟ್ ಫೀಲಿಂಗ್ ಫ್ಯಾಕ್ಟರ್ ಕೂಡ. ಮತ್ತೊಂದು ಕೊಡುಗೆ ಏನೆಂದ್ರೆ ಇದನ್ನ ನೀವು ಇನ್ಸ್ಟಾಗ್ರಾಮ್ ಇಲ್ಲವೇ ಫೇಸ್ಬುಕ್ ನಲ್ಲಿ ಫಾಲೋ ಮಾಡ್ತಿದ್ರೆ ನಿಮ್ಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗತ್ತೆ. ದೀಪಾವಳಿ ಸ್ಪೆಷಲ್ ಆಫರ್ ಎಂದು ಬಂಗಾರದ ಆಭರಣದ ಮೇಲೆ ಕೇವಲ 8ರಿಂದ 13% ವೇಸ್ಟೇಜ್ ಮಾತ್ರ ನಿಮ್ಮ ಸ್ವಾಗತ್ ಜುವೆಲ್ಲರ್ಸ್ ನಲ್ಲಿ ಲಭ್ಯವಿದೆ. ಲಕ್ಕಿ ಡ್ರಾ, ವಜ್ರದ ಪ್ರತಿ ಆಭರಣ ಖರೀದಿ ಮಾಡಿದ್ರೆ ಸ್ಕೂಟರ್ ಇಲ್ಲವೇ ಕಾರು ಗೆಲ್ಲುವ ಅದೃಷ್ಟ. ಬಂಗಾರದ ಆಭರಣದ ಮೇಲೆ 75% ಡಿಸ್ಕೌಂಟ್ ಆನ್ ಮೇಕಿಂಗ್ ಚಾರ್ಜ್. ಹಬ್ಬದ ಈ ರಿಯಾಯಿತಿ ಕೇವಲ ಅಕ್ಟೋಬರ್ 31ರವರೆಗೆ ಮಾತ್ರ. ಇನ್ನೊಂದು ಹೇಳ್ಬೇಕು ಅಂದ್ರೆ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲರಿ ಪ್ರದರ್ಶನ ಕೂಡ ಇದೆ. ಅದು ಅಕ್ಟೋಬರ್ 16ರಿಂದ 20ರವರೆಗೆ. ಅಂತೂ ಸ್ವಾಗತ್ ಜುವೆಲ್ಲರ್ಸ್ ಅಂದ್ರೆ ನನ್ಗಂತೂ ಕ್ವಾಲಿಟಿ, ವೆರೈಟಿ ಮತ್ತು ಟ್ರಸ್ಟ್. ಸೊ ನೀವೇನಾದ್ರೂ ಕಾರವಾರ ನಗರಕ್ಕೆ ಬಂದ್ರೆ ಚಿನ್ನಾಭರಣ ಖರೀದಿಗಾಗಿ ತಪ್ಪದೇ ಸ್ವಾಗತ್ ಜುವೆಲ್ಲರ್ಸ್ಗೆ ಭೇಟಿ ನೀಡಿ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ.
ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.